ವೆಲ್ಕಮ್ ಬ್ಯಾಕ್ ಟು ಬೇಲಸಿಮಿ ಹುಡುಗಿ ಭಾಗ್ಯ ಚಾನೆಲ್. ಎಲ್ಲರೂ ಹೆಂಗತ್ತೀರಿ? ಎಲ್ಲರೂ ಆರಾಮದಿರಿ, ಮಸ್ತ್ ಅದಿರಿ ಅಂತ ತಿಳ್ಕೊತೀನಿ. ನಾವಂತೂ ಮಸ್ತ್ ಅದೇವಿ. ಆ್ಯಕ್ಚುಲಿ ಇವತ್ತೇನಪ್ಪ ಅಂತ 9ನೇ ದಿನ. ಇವತ್ತು ಗಣಪತಿ ಹಬ್ಬದ 9ನೇ ದಿನಕ್ಕೆ ಇಲ್ಲಿ ನಮ್ಮ ಗಣೇಶ ಗುಡಿದ್ದು ಇವತ್ತು ಗಣೇಶನ ವಿಸರ್ಜನೆ ಮಾಡ್ತೇವೆ. ಸೊ ಆವಾಗ ಏನು ಮಾಡ್ತೀವಿ ಅಂತಂದ್ರೆ ನಾವು ಮನೆಯೊಳಗೆ ಎಲ್ಲರೂ ಹೋಗಿ ಕಡುಬು ಮಾಡ್ಕೊಂಡು ಹೋಗಿ ಪ್ರಸಾದ ಕೊಟ್ಟು ಬರ್ತೀವಿ. ಸೊ ನಾವು ಇಲ್ಲೇ ಅದಕ್ಕೆ ರೆಡಿ ಮಾಡ್ಕೊಳಕತ್ತಿದ್ವಿ, ಗಣಪತಿ ಗುಡಿಗೆ ಹೋಗಿ ಕೊಟ್ಟು ಬರೋಕ್ಕಂತೇಳಿ. ನಾನು ನಿಮಗೆ ವಿಡಿಯೋನ ಮಾತಾಡ್ಕೋತ ಮಾಡ್ಬೇಕಂತ ಮಾಡಿದ್ದೆ, ಬಟ್ ಆಗಲಿಲ್ಲ. ಯಾಕಂದ್ರೆ ಆಲ್ರೆಡಿ ಲೇಟ್ ಒಂದು ಆಗಿತ್ತು ಅದ್ರ ಸಂಬಂಧ. ಸೊ ಹಂಗೆ ಸ್ವಲ್ಪ ವಿಡಿಯೋ ಹಂಗೆ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿಬಿಟ್ಟು ಪಟ ಕಡುಬು ಮಾಡ್ಕೊಳ್ಳೋದು ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೇನಿ. ಇಷ್ಟ ನೋಡ್ರಿ. ಓಕೆ, ನೋಡಿದ್ರಿ. ಸೊ ಯಾಕಂದರೆ ನನ್ನ ಮಗಳೊಂದು ಸ್ವಲ್ಪ ಕಾಡಾತಿಲ್ಲ, ಅದ್ರ ಸಂಬಂಧ ಜಲ್ದಿ ಆವಾಗ ನಿಮ್ಗೆ ಮಾತಾಡ್ಕೋತ ಮಾಡೋಕ್ಕಾಗಲಿಲ್ಲ. ಅದ್ರ ಸಂಬಂಧಕ್ಕೆ ಮಲ್ಕೊಂಡಾಳ. ಈಗ ಪ್ರಸಾದ ಕೊಟ್ಟು ಬರೋಕೆ ಹೋಗ್ಬೇಕು. ಕರೆಂಟ್ ಒಂದು ಹೋಗಿತ್ತು, ಮಾಡೋದು ಸ್ವಲ್ಪ ಲೇಟ್ ಆಯಿತು. ಸೊ ಈಗ ಆಲ್ರೆಡಿ 1 ಗಂಟೆ ಆಗೈತಿ. ಈಗ ಪಟ ಹೋಗಿ ಕೊಟ್ಟು ಬರೋಂಬರ್ರಿ. ಆಲ್ರೆಡಿ ಊಟನ ಚಾಲು ಆಗಿಬಿಟ್ಟೈತಿ ಇಲ್ಲಿ ನೋಡ್ರಿ. ಸೊ ನಾವು ಪಟ ಹೋಗಿ ಗುಡಿ ಒಳಗೆ ದೇವ್ರಿಗೆ ಕೈ ಮುಗಿದ ಪ್ರಸಾದ ಕೊಟ್ಟು ಬರೋಣ ಬರ್ರಿ. ಎಲ್ಲ ಪಾಲ್ಗಿಗೆ ರೆಡಿ. ಇದು ನಮ್ಮ ಗಣೇಶ ಗುಡಿ ಗಣಪತಿ ನೋಡ್ರಿ, ಎಷ್ಟು ಮಸ್ತ್ ಐತೆ ನೋಡ್ರಿ. ಇದು ನಮ್ಮ ಗಣಪತಿ ವರ್ಷಾನು ಇಲ್ಲಿ ಮಣ್ಣಿಂದನೇ ತರ್ತೈತಿ. ನೆಕ್ಸ್ಟ್ ಗರ್ಭಗುಡಿ ಒಳಗಿರೋ ಗಣೇಶನ ದರ್ಶನ ಮಾಡ್ಕೊರಿ. ಗಣೇಶನ ದರ್ಶನ ಆಯ್ತು. ಸೊ ಕಡುಬನ್ನು ನೈವೇದ್ಯ ಕೊಟ್ಟೆ. ಇಲ್ಲಿ ಕಡುಬು ಹಾಕ್ಕೊಳ್ತಾರೆ ನೋಡ್ರಿ. ಇಲ್ಲಿ ಕೊಟ್ಟೆ ನಾನು. ಇಲ್ಲೆಲ್ಲ ಮಾಡಿ ತೊಗೊಂಬಂದಿದ್ದೆಲ್ಲನೂ ಇಲ್ಲಿ ಹಾಕ್ಯಾರ. ಪೇಪರ್ ಮೇಲೆ ಎಷ್ಟು ನೀಟಾಗಿ ಹಾಕ್ಕೊಂಡಾರ ನೋಡ್ರಿ, ಕ್ಲೀನಾಗಿ. ಹಂಗೆ ಹಿಂಗೆ ಪ್ರಸಾದ ಹಿಂಗೆ ಬರ್ತಿರ್ತೈತಿ, ಹಂಗೆ ಅಲ್ಲಿ ಊಟಕ್ಕೂ ಖಾಲಿ ಆಗ್ತಿರ್ತಾವೆ ನೋಡ್ರಿ. ಈಗ ಇನ್ನೂ ಇಷ್ಟ ಅದಾವ, ಜಗ್ಗು ಮಂದಿ ಹಿಂಗೆ ಪ್ರಸಾದ ಕೊಟ್ಟು ಹೋಗ್ತಾರ. ಈಗ ಈ ಕಡೆ ನೋಡ್ರಿ ಮಂದಿನ ಬರತೈತಿ. ಈ ಕಡೆ ಗಂಡ್ಮಕ್ಳಿಗೆಲ್ಲ ಈ ಕಡೆ ಊಟಕ್ಕೆ ಬರ್ತಾರೆ. ಲೆಫ್ಟ್ ಸೈಡ್, ಈ ಕಡೆ ರೈಟ್ ಸೈಡ್ ಎಲ್ಲ ಫುಲ್ ಹೆಣ್ಮಕ್ಳು ಅದಾರ. ಸೊ ಈಗ ನಾವು ಪ್ರಸಾದ ತೊಗೊಳಕ್ಕೆ ಹೋಗೋಣ. ಈಗ ನಮ್ಮ ತಂಗಿನೂ ಬರ್ತೇನೆ ಅಂದ್ಲ. ಸೊ ಆಕೆ ಬರ್ತಾಳೆ ಈಗ. ಆಕೆ ಹಿಂಗೆ ಕರ್ಕೊಂಡು ಈಗ ಇಲ್ಲಿ ಪ್ರಸಾದ ಮಾಡಕ್ಕೆ ಹೊಂಟೇನೆ ನೋಡ್ರಿ. ಈಗ ಬರ್ರಿ ಪ್ರಸಾದ ಮಾಡಕ್ಕೆ ಹೋಗೋಣ. ಹಾಯ್ ಬಾ.
ಗೋಧಿ ಹುಗ್ಗಿ ಮಾಡಿಸಿದ್ರೆ ಗೋಧಿ ಹುಗ್ಗಿ ತಿಂದ್ವಿ, ಅನ್ನ ಸಾರು ನೀಡಿಸ್ಕೊಂಡು ಊಟನೂ ಮಾಡಿದ್ವಿ. ಸೊ ಊಟ ಮುಗಿಸ್ಕೊಂಡು ಪ್ರಸಾದ ಅಂತೂ ಅಲ್ಟಿಮೇಟ್ ಆಗಿತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗೋಧಿ ಹುಗ್ಗಿ ಶಾರ್ಟೇಜ್ ಬಿದ್ದಿತ್ತು ಅನ್ಸುತ್ತೆ, ಅದ್ರ ಸಂಬಂಧ ಮತ್ತು ಶಿರಾನು ಮಾಡಿಸಿದ್ರೆ. ಯಾಕಂದ್ರೆ ಬರ್ತಾ ಬರ್ತಾ ಜನ ಅಂತೂ ಯಪ್ಪ ಜಗ್ಗಾಕತ್ಬಿಟ್ಟೈತ್ರಿ. ನವಲ್ಗುಂದ ಮಂದಿ ಹಂಗೆ ಬರ್ತಾ 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 ಜಾಸ್ತಿ ಆಗ್ತೈತಿ. ಜಾತ್ರೆ ಅಂತೂ ಮಸ್ತ್ ಜೋರು ಆಗತೈತಿ. ಸೊ ಈಗ ಊಟ ಮುಗೀತು, ಎಲ್ಲ ಮುಗಿತೀನಿ. ಸಾಯಂಕಾಲ ತೇರು 4 ಗಂಟೆ ಸುಮಾರು. ಅವಾಗ ಮತ್ತು ನಾನು ನಿಮಗೆ ಸಿಗ್ತೀನಿ, ಬರ್ರಿ. ಬರ್ರಿ ಈಗ ತೇರು ನೋಡಕ್ಕೆ ಹೋಗೋಣ. ರೆಡಿಯಾಗಿ ಈಗ ಹೊಂಟೇನಿ. ನಾ ಹೋಗೋಷ್ಟೊತ್ತಿಗೆ ತೇರು ಹೋಗಿತ್ತು ಆಲ್ರೆಡಿ. ನಾವು ಮಾರ್ಕೆಟ್ ಒಳಗೆ ಸಿಕ್ತು. ಸೊ ತೇರು ಹಿಂದ್ಗಡೆ ಎಲ್ಲ ಹೆಣ್ಮಕ್ಳು ರೀ ಆರತಿ ಹಿಡ್ಕೊಂಡು ಸೀರೆ ಉಟ್ಕೊಂಡು ಎಷ್ಟು ಚಂದ ಎಲ್ಲರೂ ರೆಡಿಯಾಗಿ ನಿಂತಿದ್ರೆ. ಆಲ್ಮೋಸ್ಟ್ ಅಲ್ಲೆಲ್ಲ ನವಲ್ಗುಂದನೇ ಇಲ್ಲೈತಿ ಅಂತ ಅನ್ಸಾಕತ್ತಿತ್ತು ನನಗಂತೂ. ಭಾಳ ದಿನ ಆಗಿತ್ತು, 4-5 ವರ್ಷ ಆಗಿತ್ತು ನಾ ಗಣೇಶ ಗುಡಿದ ತೇರು ಜಾತ್ರೆ ಅದು ನೋಡಿ. ಇವಾಗ ನೋಡಿ ಭಾಳ ಖುಷಿ ಆಗಿತ್ತು. ಸೊ ಹಂಗೆ ನೋಡಿರಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಂಗೆ ಆಯ್ತು. ಎಷ್ಟು ಚಂದಲ್ಲ. ಆದರೂ ನಮ್ಮ ಸಂಪ್ರದಾಯ ಇದೆಲ್ಲ ಅಂದ್ರೆ ಗಣಪತಿನ ಈ ಥರ ಒಂದು ಕಳಿಸ್ಕೊಡೋದು ಒಂಥರ ಖುಷಿ ಅಂತಿರುತ್ತೆ. ಜಾತ್ರೆ ಎಲ್ಲ ಹೆಣ್ಮಕ್ಳು ಇರ್ತಾರೆ, ಗಂಡು ಮಕ್ಳು ಇರ್ತಾರೆ. ಅದೇನೋ ಡಮ್ ಡೂಮ್ ಅಂತೇಳಿ ಮಾಡ್ಕೊತ DJ ಹಚ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕಿಂತ ಈ ಥರ ಹೋದರೆ ಎಷ್ಟೋ ಚಂದ ಅಂತ ಅನಿಸುತ್ತೆ. ನನ್ನ ಅಭಿಪ್ರಾಯ ಮಾತ್ರ ಈ ಥರ ಐತಿ. ನಿಮ್ಮ ಅಭಿಪ್ರಾಯ ಏನಂತೇಳಿ ನನಗೆ ನೀವು ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿರಿ ಎಷ್ಟು ಚಂದ ಹೊಂಟಾರ ಎಲ್ಲರೂ ಹೆಣ್ಮಕ್ಳು. ಒಂಥರ ಏನೋ ನೋಡೋಕೆ ಒಂಥರ ಖುಷಿ. ನಮ್ಮ ಹೆಣ್ಮಕ್ಳನ್ನ ಆಯ್ತು, ಗಂಡು ಮಕ್ಳಾಯ್ತು, ಎಲ್ಲರೂ ಪಂಚೆ ಗಿಂಚೆ ಉಟ್ಕೊಂಡು ಮಸ್ತ್ ಜೋರಾಗಿದ್ರಿ ಎಲ್ಲರೂ.
ಓಕೆ, ಫೈನಲಿ ತೇರು ಅದ್ರ ಮೆಟ್ಟಿಗೆ ತಂದು ಹಚ್ಚಿದ್ರೆ ಫೈನಲಿ ಅದು ಮುಗೀತು. ಸೊ ಅದಾದಮೇಲೆ ಪಟಾಕಿ ಎಲ್ಲ ಅದು ಹೊಡೆದ್ರೆ ಶಾರ್ಟ್ಸ್ ಅಷ್ಟೆ. ಸೊ ಇಲ್ಲಿ ನೋಡ್ರಿ ಗಣೇಶನ ಕೆಳಗೆ ಇಳಿಸ್ಕೊಳಕತ್ತಾರ. ಈಗ ಕೆಳಗೆ ಇಳಿಸ್ಕೊಂಡು ಅಲ್ಲೇ ಪಾಲ್ಕಿ ಇತ್ತಲ್ಲ ರೀ, ಅದ ಪಾಲ್ಕಿ ಒಳಗೆ ಗಣೇಶನ ಮೂರ್ತಿ ಇಡಾಕತ್ತಾರ. ಇಟ್ಟು ಗಣೇಶನ ಗುಡಿ ಐತಲ್ಲ ಅದನ್ನು ಪ್ರದಕ್ಷಿಣೆ ಹಾಕಿಸಿ ಒಳಗೆ ತಗೊಂಡು ಹೋಗಿಬಿಡ್ತಾರ. ಬರ್ರಿ ನೋಡೋಣ. ಈ ಕಡೆ ಹೋದ್ರೆ ನಾವು ಈ ಕಡೆ ನಮ್ಮ ಮನೆ ದಾರಿನ ಹಿಡಿದ್ವಿ, ಯಾಕಂದ್ರೆ ಲೇಟ್ ಆಗಿತ್ತು. ಮತ್ತು ಇನ್ನೂ ಸ್ವಲ್ಪ ಜಾಸ್ತಿ ಲೇಟ್ ಆಗುತ್ತೆ ಅಂಥೇಳಿ ನಾನೀಗ ಮನೆ ಕಡೆ ಹೊಂಟೇರಿ. ನಮ್ಮ ಗಣೇಶನ ಗುಡಿ ಜಾತ್ರೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತು ಹೆಂಗಿಲ್ಲ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಎಲ್ಲರಿಗೂ ಇಷ್ಟ ಆಯ್ತಂತಂದು ತಿಳ್ಕೊಂಡೇನಿ. ಓಕೆ, ಜಸ್ಟ್ ಇವಾಗ ಮನೆಗೆ ಬಂದಿರಿ ತೇರು ನೋಡ್ಕೊಂಡೆ. ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತಂತ ತಿಳ್ಕೊತೇನೆ. ಇದು ನಮ್ಮ ಮನವ್ರಿಗೊಂದು ಗಣೇಶನ ಜಾತ್ರೆ ನೋಡ್ರಿ ಇದು. ಸೊ ಹೆಂಗಿತ್ತು ಹೆಂಗಿಲ್ಲ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬ್ರು ಯಾರು ನನ್ನ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾನು ಮತ್ತೆ ನಿಮ್ಮ ನೆಕ್ಸ್ಟ್ ಬ್ಲಾಗ್ಗಳು ಸಿಗ್ತೀನಿ. ನಮಸ್ಕಾರ.